ಚೆನ್ನಾಗಿ ಚಾಕ್ಲೇಟ್ ಬರ್ತಿದೆ ಅಂತ ಲೈಟ್ ಆಫ್ ಮಾಡಿದ್ರು ಸಹ ಹೌದು 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 ಅಪ್ಪ ಕಣ್ಣು ಫುಲ್ ಬೆಲ್ಲ ಬ್ಲಿಂಕ್ ಆಗ್ತದೆ. ಹೌದು. ಅಕ್ಕ ಬಪ್ಪ ಏನು ಮಾಡ್ತಾ ಇದ್ದೀರಾ ಅಕ್ಕ? ಏನಿಲ್ಲ, ಸುಮ್ಮನೆ ಹಾಗೆ ಏನೋ ನೋಡ್ತಾ ಇದ್ದೆ ಕಣಪ್ಪ. ಅದೇನೋ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದೀರಲ್ಲ ಅಕ್ಕ, ಅದೇನು ವಿಷಯ? ಏನಿಲ್ಲ, ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ನಿಂಗೆ ಅವಾಗಲೇ ಹೇಳಿದ್ನಲ್ಲ ಯೂಟ್ಯೂಬ್ ಚಾನಲ್ ಮಾಡೋಣ, ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡೋಣ ಅಂತ ಎಲ್ಲ ಕಂಟೆಂಟ್ಸು ಮತ್ತು ಇದೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ. ಸೊ ಚೆನ್ನಾಗಿತ್ತು, ಅದು ಮಾಡೋಣ ಅಂತ. ಇವಾಗ ಏನೇನು ಬೇಕೋ ಅದನ್ನೆಲ್ಲ ನಾನು ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಯಾವಾಗ ತರಿಸ್ಕೊಂಡ್ರಿ? ಆಯಿತು, ಆವಾಗಲೇ ಸ್ವಲ್ಪ ಒಂದು 6 ಮಂತ್ ಮೇಲೇ ಆಗಿದೆ. ಬಿಕಾಸ್ ಅದರಲ್ಲೇ ನನ್ನ ಮಕ್ಕಳದ್ದು ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ನಿಂಗೆ ತೋರಿಸ್ತೀನಿ ಇರೋ, ನಿಂಗೆ ತುಂಬ ದಿನ ಆಯ್ತಲ್ಲ ಬಂದು, ನಿಂಗೆ ಅದ್ರ ಬಗ್ಗೆ ನಾನು ನಿಂಗೆ ತೋರಿಸ್ಬೇಕು ಅಂತ ಆವಾಗಲೇ ಅಂತ ಅಂದ್ಕೊಂಡೆ. ಬಗ್ಗೆ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಈ ಒಂದು ಆಕ್ಸೆಸರಿಗಳು ಬರೀ ಯೂಟ್ಯೂಬ್ಗೆ ಅಂತಲೇ ಅಲ್ಲ, ನಮಗೆ ನಾವೀಗ ಹೊರಗಡೆ ಹೋಗಿರ್ತೀವಿ, ಏನೋ ನಮ್ಮದು ಪರ್ಸ್ನಲ್ ವೀಡಿಯೋಸ್ಗಳು, ಫೋಟೋಸ್ಗಳು ಮಕ್ಳ ಜೊತೆಲಿ ಇದ್ದಾಗ ಇವೆಲ್ಲ ತಗೋತೀವಲ್ಲ, ಅದಕ್ಕೂ ಕೂಡ ಆಗುತ್ತೆ ಇದು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ನನ್ನ ಮಕ್ಳುಗಳೆಲ್ಲ ಫುಲ್ಲು ಅಲ್ಲೊಂದು ಇಲ್ಲೊಂದು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನೀಟಾಗಿ ಎತ್ತಿಟ್ಟಿದ್ದೀನಿ. ಓಕೆನಾ, ನಿನಗೆ ಅವಾಗಿನಿಂದನೇ ತೋರಿಸ್ಬೇಕು ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ನೀನು ತುಂಬ ದಿನ ಆಗಿತ್ತಲ್ಲ ಬಂದು, ಓಕೆ ಒಳ್ಳೆ ಟೈಮ್ ಕೇಳಿದ್ಯಾ. ಸೊ ನಾನು ತರಿಸ್ಕೊಂಡಿರೋದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಪ್ರಾಡಕ್ಟ್ ಬಂದು ಫ್ಲೆಕ್ಸಿ ಫೋನ್ ಹೋಲ್ಡರು, 360 ಡಿಗ್ರಿ ರೊಟೇಟಬಲ್ ಕ್ಲ್ಯಾಂಪ್ ಇದು ಥರ ವರ್ಕ್ ಮಾಡುತ್ತೆ ಇದು. ಸೊ ನಾವು ಕುಕಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೀವಲ್ಲ, ಸೊ ಅಂಥ ಟೈಮಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ, ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಇದನ್ನು. ಕುಕಿಂಗ್ ವಿಡಿಯೋ ಇದು ಮಾಡುವಾಗ ಇದು ಸ್ಲ್ಯಾಬ್ ಬರುತ್ತಲ್ಲ, ಸೊ ಸ್ಲ್ಯಾಬ್ ಇದ್ದಾಗ ಸೊ ಇಲ್ಲಿಗೆ ನಾವು ಇದು ಮಾಡ್ಕೋಬೋದು ಮೆಂಟಿದ್ದು. ಇದು ಚೆನ್ನಾಗಿದೆ, ಇದು ನನಗೆ ತುಂಬಾ ಇಷ್ಟ ಆಯ್ತು. ನೋಡಿಲಿ ಈ ಥರ ಇರುತ್ತೆ ಇದು ಕ್ಲಿಪ್ ಥರ, ಈಗ ಈ ಥರ ಜಸ್ಟ್ ಬರೀ ಕ್ಲಿಪ್ ಅಷ್ಟೇ, ಹಿಂಗೆ ಈ ಥರ ಕ್ಲಿಪ್ ಥರ ಇದು ಹಿಂಗೆ ಹಾಕ್ಕೊಂಡು ಹಿಂಗೆ ಈ ಥರ ಏನಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಇದು ಈ ಥರ ಇರುತ್ತೆ. ಇದನ್ನು ನಾನು ಅಮೆಝಾನಲ್ಲೇ ನಾನು ಬೈ ಮಾಡಿದ್ದು. ಚೆನ್ನಾಗಿರೋ ಪ್ರಾಡಕ್ಟ್ ಇದು. ಬೇರೆ ಮತ್ತೆ ನಾನು ಇನ್ನೊಂದು ಇದು ತರಿಸ್ಕೊಂಡಿದ್ದೀನಿ, ಏನಪ್ಪ, ಒಂದು ಲೈಟ್ ತರಿಸಿದ್ದೀನಿ. ಈ ಲೈಟ್ ಬಂದು ಇದು ಸ್ಟಿಫ್ ಇದು LED ಲೈಟ್ ಇದು. ಸೊ ಈ LED ಲೈಟ್ 3 ಶೇಡ್ಸ್ ಬರುತ್ತೆ ಇದು. ಸೊ ಹಾಂ, ಈ ಥರ ಶೇಡ್ಸ್ಗಳು ಇರುತ್ತೆ. ಮತ್ತು ಇದು ಬ್ಲಿಂಕಿಂಗ್ ಕೂಡ ಆಗುತ್ತೆ. ಇದು RGB. ಇದನ್ನು ನಾನಿವಾಗ ಇದನ್ನು ಜಸ್ಟ್ ಬರೀ ಫೋನ್ಗೆ LED ಕ್ಲಿಪ್ ಥರ ಇರೋದ್ರಿಂದ ನಾನು ಅದಕ್ಕೇ ಫೋನ್ಗೆ ಫಿಕ್ಸ್ ಮಾಡಿಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು ಮೊಬೈಲ್ ಸೆಲ್ಫಿ ಇದು ಬರುತ್ತಲ್ಲ, ಸೆಲ್ಫಿ ಸ್ಟಿಕ್ ಬರುತ್ತಲ್ಲ, ಅದಕ್ಕೆ ಮತ್ತು ಟ್ರೈಪಾಡ್ ಅಲ್ಲೇನಾದರೂ ಆಪ್ಷನ್ಸ್ ಏನಾದರೂ ಕೊಟ್ಟಿದ್ರೆ, ಇಲ್ಲ ಸೈಡಲ್ಲಿ ಏನಾದರೂ ಇಟ್ಕೊಂಡು ಆ ಥರದ್ದು ಏನಾದರೂ ಒಂದು ಆಪ್ಷನ್ಸ್ ಇದ್ದಾಗ ನಾವು ಅಂದರೆ ಮೀನ್ಸ್ ತುಂಬ ಕಡಿಮೆ ಬೆಳಕು ಇದ್ದಾಗ ನಾವು ಈ ಒಂದು LED ಲೈಟ್ ಸಪೋರ್ಟನ್ನು ನಾವು ತೊಗೊಂಡು ಚೆನ್ನಾಗಿ ಇದನ್ನು ಉಪಯೋಗಿಸ್ಬೋದು. ಸೊ ಅಂಥ ಟೈಮ್ಗೆ ಈ LED ಇದಿದೆಯಲ್ಲ, ಇದು ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಇದು ಜಸ್ಟ್ ಬರೀ ಚಾರ್ಜ್ ಮಾಡ್ಕೋಬೇಕು. ಚಾರ್ಜ್ ಮಾಡಿಕೊಂಡ್ರೆ ಇದು ವಾರ್ಮ್ ಲೈಟು, ಬ್ಲಿಂಕಿಂಗು ಎಲ್ಲ ಚೆನ್ನಾಗಿದೆ ಇದು. ಇನ್ ಕೇಸ್ ಏನಾದರೂ ಸಮಥಿಂಗ್ ಏನಾದರೂ ನಾವು ಹೇಳಬೇಕಾದಾಗ, ಏನಾದರೂ ಜಸ್ಟ್ ಬರೀ ಬ್ಲಿಂಕ್ ಆ ಥರದ್ದು ಏನಾದರೂ ವಿಡಿಯೋ ಮಾಡಬೇಕು ಅಂತಂದ್ರೆ ಈ ಥರ ಬ್ಲಿಂಕಿಂಗ್ಸ್ ಈ ಥರದ್ದೆಲ್ಲ ಹಾಕೊಂಡು ತುಂಬ ಚೆನ್ನಾಗಿ ಇರುತ್ತೆ ಈ ಒಂದು ಪ್ರಾಡಕ್ಟ್. ಸೇಮ್ ಲೈಟ್ಗೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಇದನ್ನು ನಾವು ಯೂಸ್ ಮಾಡಿ, ಮೇಯ್ನ್ ಲೈಟ್ ಎಫೆಕ್ಟ್ ಬೇಕಾಗುತ್ತಲ್ವ. ಸೊ ಚೆನ್ನಾಗಿ ವಿಡಿಯೋ ಚೆನ್ನಾಗಿ ಬರಬೇಕು, ನೀಟಾಗಿ ಕ್ಲಾರಿಟಿ ಬರಬೇಕು ಅಂತಂದಾಗ ಇದು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಇದು ಬಂದು ಗೋಪಾಡ್ ಗೊರಿಲ್ಲಾ ಟ್ರೈಪಾಡ್ ಬರುತ್ತೆ ಸ್ಟ್ಯಾಂಡ್. ನಾವು ಹಿಡ್ಕೊಂಡು ಹೊರಗಡೆಗೆ ಮತ್ತು ಮನೆಯಲ್ಲಿ ಹೇಗೆ ಬೇಕಾದ್ರೂ ಹೋಲ್ಡ್ ಮಾಡಿ ಇದನ್ನು ಜಸ್ಟ್ ನನಗೆ ತುಂಬ ಯೂಸ್ ಆಗುತ್ತೆ ಇದು. ಎಲ್ಲಿ ಬೇಕಾದ್ರೂ ಜಸ್ಟ್ ಬರೀ ಇನ್ ಕೇಸ್ ಏನಾದ್ರೂ ನನಗೆ ಕಿಚನಲ್ಲಿ ಇದ್ದೀನಿ, ಕಿಚನ್ ವಿಡಿಯೋಸ್ ಏನಾದರೂ ಮಾಡಬೇಕು ಅಂತ ಅಂದಾಗ, ಸೊ ನನಗಿದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಇದೆ. ಇದನ್ನು ಜಸ್ಟ್ ಅದೇ ಈ ಥರ ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು, ಜಸ್ಟ್ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಯಾವ ಥರ ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಎಲ್ಲ ರೊಟೇಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿ ರೊಟೇಟ್ ಆಗುತ್ತೆ. ನೋಡಿ ಇಷ್ಟು ಈ ಥರ ಇದ್ದಿರೋದ್ರಿಂದ ಫುಲ್ಲು ರೊಟೇಟ್ ಆಗುತ್ತೆ, ಹೇಗೆ ಬೇಕು
ಅದು ಕಾರಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬೋದು ಈ ಒಂದು ಇದನ್ನು. ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಇದು ಗೋಪೋರ್ಟ್ ಗೊರಿಲ್ಲಾ ಟ್ರೈಪೋರ್ಟ್ ಸ್ಟ್ಯಾಂಡ್. ಇದು ಚೆನ್ನಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಹಿಂಗೆ ಈ ಥರ ಹೊರಗಡೆ ಎಲ್ಲಾದರೂ ಹೋದಾಗ ವೀಡಿಯೋ ಮಾಡಲಿಕ್ಕೆ ಇದಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್. ನನಗೆ ತುಂಬ ಬೇಕಾಗಿದ್ದಂಥದ್ದು. ನಾನು ವಿಡಿಯೋ ಕೆಲವೊಂದೊಂದು ಡೈಲಿ ಎವ್ರಿಡೇ ಮಾಡ್ತಿರ್ತೀನಲ್ಲ, ಸೊ ಮಾಡುವಾಗ ಈ ಒಂದು ಎಲ್ಲಾನು ಯುಟಿಲೈಸ್ ಮಾಡ್ಕೋತೀನಿ ನಾನು. ಈ ಒಂದು ಪ್ರಾಡಕ್ಟ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಬೇರೆ ಪ್ರಾಡಕ್ಟ್ಸ್ಗಳು ನನಗೆ ಬೇರೆ ಸೆಲ್ಫಿ ಸ್ಟಿಕ್ ಒಂದು ತೊಗೊಂಡಿದ್ದೀನಿ. ಒಂದು ಮೊಬಿಲೈಫ್ ಸೆಲ್ಫಿ ಸ್ಟಿಕ್ಕು. ಈ ಸೆಲ್ಫಿ ಸ್ಟಿಕ್ಕು ಮನೇಲಿದ್ದಾಗಲೂ ಯೂಸ್ ಆಗುತ್ತೆ, ಹೊರಗಡೆ ಹೋದಾಗಲೂ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಈ ಒಂದು ಸೆಲ್ಫಿ ಸ್ಟಿಕ್ಕನ್ನು ಯುಟಿಲೈಸ್ ಮಾಡ್ಕೊಡ್ತೀನಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಮೊಬಿಲೈಫ್ದು ಎಷ್ಟು ಹೈಟ್ ಹೋಗುತ್ತೆ? ಇದು ಹೋಗುತ್ತೆ ಫುಲ್ 5 feet ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಇದು 5 feet ಬರುತ್ತೆ ಇದು ಮೊಬಿಲೈಫ್ದು. ಇದು ಮೊಬಿಲೈಫ್ದು. ಸೊ ಇಷ್ಟು ದೊಡ್ಡ ಇದು ಬರುತ್ತೆ. ಈ ಪ್ರಾಡಕ್ಟ್ ಹೌದು ಇದು ಈ ತರ ಎಲ್ಲ ಕಾರಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಯೂಸ್ ಆಯ್ತು. ಯೂಸ್ ಮಾಡ್ತಿದ್ದೀನಿ ಇದು ಎಲ್ಲ ಒಂದು ಇದನ್ನ ಪ್ರಾಡಕ್ಟ್ಸ್ಗಳನ್ನ ಸೇಫ್ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ. ಮಕ್ಕಳಿಂದ ಅದೇನೆ ಅಲ್ಲಿ ಹೌದು ಇಷ್ಟಪಟ್ಟು ಕಷ್ಟಪಟ್ಟು ತಗೋಬಿಟ್ರಿ, ಬಟ್ ಮಕ್ಕಳಿಂದ ಅದೇ ಇದು ಒಂದು ಬ್ಯಾಗ್ ಎಲ್ಲ ಒಂದು ನೀಟಾಗಿ ಎಲ್ಲ ಎತ್ತಿಬಿಟ್ಟು ಚೆನ್ನಾಗಿ ಸ್ಟೋರ್ ಮಾಡಿ ಬ್ಯಾಗ್ ಸ್ಟೋರ್ ಮಾಡಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಳುಗಳಿದ್ದಾಗ ಅದೊಂದು ಇದೊಂದು ತೆಗೆದು ಎಸ್ಬಿಡ್ತಾರೆ. ಸೊ ಅದಕ್ಕೆ ಇದು ಬಂದು ವೈರ್ಲೆಸ್ ಮೈಕ್ ಮತ್ತು ವಿತ್ ವಾಯ್ಸ್ ರಿಡಕ್ಷನ್. ಇದು ಇವಾಗ ಚಾರ್ಜ್ಗೆ ಆಗ್ತಾಗಲೇ ತಗೊಂಡು ಅವರು ಯೂಸ್ ಮಾಡ್ತಾ ಇರ್ತಾರೆ. ಹಾಗೆ ಹೀಗೆ ಇದು ಮಾಡೋದಕ್ಕೆ ಇದು ಮೈಕ್, ಇದು ಊಕದಿದ್ದು ಮೈಕ್ ತೊಗೊಂಡಿದ್ದೀನಿ ನಾನು. ಸೊ ಈ ಮೈಕು ಏನಪ್ಪ ಅಂದರೆ ಇವರು ಎಲ್ಲ ಏನಾದರೂ ಮಾತಾಡಬೇಕಾದ್ರೆ ವಿಡಿಯೋ ಮಾಡಬೇಕಾದಾಗ ಸೊ ಇವರು ಫುಲ್ಲು ಕಿರ್ಚಾಡ್ತಾ ಇದ್ರು ಜಾಸ್ತಿ, ಹೊರಗಡೆ ಎಲ್ಲ ಮಾತಾಡೋದು. ಸೊ ಆ ಥರ ಮಾಡಬೇಕಾದಾಗ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ವಿಡಿಯೋ ಮಾಡಿದಾಗ. ಆ ಕಡೆ ನಾಯ್ಸ್ ಜಾಸ್ತಿ ಬರ್ತಾ ಇತ್ತು. ಸೊ ಹಂಗಾಗಿ ಕಡಿಮೆ ಬಜೆಟ್ದು ಬೇಕು, ಮತ್ತು ಮೈಕನ್ನ ನಾವು ಯೂಸ್ ಮಾಡಬೇಕು, ಇಲ್ಲಾಂದರೆ ಅದರ ಇದು ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ನೋಡಿದೆ. ಸೊ ಇದು ಓಕೆ ಬೈ ಮಾಡ್ಬೋದು ಅಂತ ಅನ್ನಿಸ್ತು. ಮೈಕ್ ಇದು ಸೊ ವೂಕ್ ಮೈಕು. ಇದು ಏರ್ಪೋರ್ಟ್ಸ್ ಥರ ಚಾರ್ಜ್ ಮಾಡೋದಾ? ಹೌದೌದೌದು, ಇದನ್ನು ಚಾರ್ಜ್ ಮಾಡಬೇಕಾಗತ್ತೆ. ಸೊ ಇದನ್ನೇ ನಾನು ಹಾಕಿರೋದು. ಇದು ಚೆನ್ನಾಗಿ ಬರ್ತಾ ಇದೆ. ಸಾಕು ಒಂದು ನಾವೇನೋ ಒಂದು ವಿಡಿಯೋ ಇದು ಮಾಡೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹೊರಗಡೆ ನಾಯ್ಸ್ ಯಾವುದೂ ನಮಗೆ ಇದಾಗಲ್ಲ. ನಾರ್ಮಲಾಗಿ ಸ್ಟಾರ್ಟಿಂಗ್ ಏನು ನಾವು ಯೂಟ್ಯೂಬ್ ಚಾನಲ್ಸ್ಗಳು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಆವಾಗ ಈ ಪ್ರಾಡಕ್ಟ್ಸ್ಗಳು ಸಾಕಾಗುತ್ತೆ ಅಂತ ನನಗನ್ಸುತ್ತೆ. ಬೇರೆ ಬೇರೆದೆಲ್ಲ ದೊಡ್ಡ ಕ್ಯಾಮ್ರಾಗಳು, ದೊಡ್ಡ ಇದು ಅದನ್ನೆಲ್ಲ ನಾವು ಯೂಸ್ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಿ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ಗಳು ನನಗೆ ಗೊತ್ತಿರೋದು, ನನಗೆ ಯೂಸ್ ಆಗ್ತಿರುವಂಥದ್ದು. ಮತ್ತು ಇದ್ರ ಜೊತೆಗೆ ನಾನು ಇನ್ನೊಂದು ಇದು ತೊಗೊಂಡಿದ್ದೀನಿ, ಟ್ರೈಪಾಡ್ ತೊಗೊಂಡಿದ್ದೀನಿ. ಅದು ಟ್ರೈಪಾಡ್ ಬಂದು ಅದರಲ್ಲಿ ನಾನು ಏನಾದರೂ ವಿಡಿಯೋ ಮಾಡಬೇಕು ಅಂತಂದಾಗ ನಾನು ಅದರಲ್ಲಿ ಕ್ಯಾಮ್ರಾದಲ್ಲಿ ಮೊಬೈಲಲ್ಲೇ ನಾನು ಇದು ಮಾಡ್ತೀನಿ. ಕ್ಯಾಮ್ರಾ ಏನು ನಾನು ಯೂಸ್ ಮಾಡಲ್ಲ. ಸೊ ಅದಷ್ಟೇ ಸಾಕು. ಫಸ್ಟ್ ಸ್ಟಾರ್ಟಿಂಗು ನಾವೇನೋ ಯೂಟ್ಯೂಬ್ ಮಾಡಿ ಅದರಲ್ಲಿ ನಾವು ಏನೋ ಒಂದು ಅರ್ನ್ ಮಾಡೋದಕ್ಕಿಂತ ಮುಂಚೆ ಸೊ ನಮಗೆ ಇಷ್ಟು ಕೆಲವೊಂದೊಂದು ಪ್ರಾಡಕ್ಟ್ಗಳು ಬೇಕಾಗಿಲ್ಲ, ಬಟ್ ಇದ್ರೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಮತ್ತೆ ವಿಡಿಯೋ ಚೆನ್ನಾಗಿ ಬರುತ್ತೆ. ಸೊ ನಾವ್ ಈಗೇನೋ ಎಲ್ಲೋ ಒಂದು ಆಮೇಲೆ ನಿಮ್ಗೆ ಎಕ್ಸಾಂಪಲ್ ಇನ್ನೊಂದು ಯಾರು ಅವಶ್ಯಕತೆ ಇರಲ್ಲ. ಮೀನ್ಸ್ ಈಗ ಯಾವಾಗ್ಲೂ ನಾವು ಬಾವ ಫುಲ್ ಬಿಸಿ, ಅವ್ರಂತೂ ಬರಲ್ಲ. ಸೊ ಹಂಗಾಗಿ ಅವ್ರನ್ನ ನಾನು ಕೇಳೋದು ಇಲ್ಲ, ಬಿಕಾಸ್ ಅವ್ರು ಬಿಸಿ ಇರ್ತಾರೆ, ಹೊರಗಡೆ ಇರ್ತಾರೆ. ಸೊ ಹಂಗಾಗಿ ನಾನು ಕೇಳಲ್ಲ. ಸೊ ಅಂತ ಟೈಮ್ಗೆ ನನಗೆ ತುಂಬಾ ಯೂಸ್ಫುಲ್ ಆಯ್ತು. ಈಗ ಹೊರಗಡೆ ಇವ್ರ ಜೊತೆ ಮಾತಾಡ್ಬೇಕಾದ್ರೆ ನಾಯ್ಸ್ ಎಲ್ಲ ಕ್ರಾಸ್ ಆಗುತ್ತೆ. ಕಿಚನ್ ಅಲ್ಲಿ ವಿಡಿಯೋಸ್ ಮಾಡುವಾಗ್ಲಂತೂ ಅದು ಫುಲ್ ಎಲ್ಲ ಹೆಂಗೋ ಹೋಗೋದು, ಆ ತರದ್ದೆಲ್ಲ ಆಗ್ಬಿಡತ್ತದು. ಸೊ ಅವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟ್ ವಿಡಿಯೋ ಇದು ಮಾಡ್ಬೇಕಾದ್ರೆ. ಇವೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಈ ಪ್ರಾಡಕ್ಟ್ಸ್ಗಳನ್ನ ನಾನು ತಗೊಂಡಾದ್ಮೇಲೆ ಸೊ ಇವಾಗ ಚೆನ್ನಾಗಂತ ಅನ್ಸುತ್ತೆ. ಇದು ಅಟ್ಲೀಸ್ಟ್ ಹೆಂಗ್ ಬೇಕಂಗ್ ಕುತ್ಕೊಳ್ಳುತ್ತೆ ಇದು. ಹೌದು ಯಾವುದಕ್ಕೆ ನಾವು ತಿರ್ಗಿಸ್ಕೊಂಡು ಟರ್ನ್ ಮಾಡ್ಕೋತೀವಿ, ಆ ಕಡೆ ಅದ್ರದ್ದು ಡೈರೆಕ್ಷನ್ ತೋರಿಸುತ್ತೆ ಅದು. ಇದೆಲ್ಲ ನಾನು ಆನ್ಲೈನಲ್ಲೇ ಬೈ ಮಾಡಿದ್ದೆ. ಎಲ್ಲಿ ಎಲ್ಲ ತರ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಎಲ್ಲ ತರ ನಾವು ಚೆನ್ನಾಗಿ ಅದನ್ನ ಬೈ ಮಾಡಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಯೂಟ್ಯೂಬ್ ಚಾನಲ್ ಯಾರಾದ್ರೂ ಸ್ಟಾರ್ಟ್ ಮಾಡಲಿ, ಅವರಿಗೆ ಫಸ್ಟು ನಾನು ಏನು ಹೇಳೋದು ಅಂತಂದರೆ, ಈಗ ನಾನೇ ಅಷ್ಟು ದಿನದಿಂದ ತುಂಬ ನನಗಿನ್ನೇನು
1 or 2 ಇಯರ್ಸ್ ಬ್ಯಾಕಿಂದನೂ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ನಾರ್ಮಲಾಗಿ ಮನೇಲಿ ಏನು ವಿಡಿಯೋಗಳು ಮಾಡ್ಕೋತಿದ್ದೆ ಅದಷ್ಟೇ ನಾನು ಮಾಡ್ಕೋತಿದ್ದೆ ಮಕ್ಳ ಜೊತೆಲಿ. ಬಿಕಾಸ್ ಆಫ್ ಕರೆಕ್ಟಾಗಿ ಅದಕ್ಕೆ ನಾವು ಒಂದು ಇದಕ್ಕೆ ಬಂದ ಮೇಲೆ ಸೊ ಅದಕ್ಕೆ ನೀಟಾಗಿ ಎಲ್ಲನೂ ವಿಡಿಯೋಸ್ಗಳನ್ನು ಅಟ್ಲೀಸ್ಟು ನಾವು ಒಳ್ಳೆ ವಿಡಿಯೋಸ್ ಹಾಕಬೇಕು, ಏನಾದರೂ ಒಂದು ಹೊರಗಡೆ ಏನಾದರೂ ಇನ್ಫಾರ್ಮೇಷನನ್ನು ಕೊಡುವಂಥ ವೀಡಿಯೋಸ್ಗಳು ಇರಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ಆದಷ್ಟು ನಮ್ಗೆ ಎಷ್ಟು ಸಾಧ್ಯನೋ ಅಟ್ಲೀಸ್ಟು ಹೊರಗಡೆ ಹೋದಾಗ ಅಥವಾ ಏನಾದರೂ ಸಮಥಿಂಗ್ ನಾವು ನೋಡಿದಾಗ ಸೊ ಆ ಥರದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ಗಳು ಕೊಟ್ಟರೆ ಚೆನ್ನಾಗಿ ಯೂಟಿಲೈಸ್ ಆಗುತ್ತೆ. ಯೂಟ್ಯೂಬಲ್ಲಿ ನಾವು ಕೂಡ ಚೆನ್ನಾಗಿ ಮುಂದೆ ಹೋಗ್ಬೋದು ಅಂತ ಈಗ ಎಲ್ಲರೂ ಮಾಡ್ತಿದ್ದಾರೆ. ಬಟ್ ನಾನು ತುಂಬ ದಿನದಿಂದ ಅಂದ್ಕೊಂಡು ಇದೆಲ್ಲ ನಾನು ತರಿಸ್ಕೊಂಡು ಅದು ವೀಡಿಯೋನ ಮಕ್ಳ ಜೊತೆ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಓಕೆ ಮಾಡೋಣ ಅಂತ ಡಿಸೈಡ್ ಮಾಡಿ ಯೂಟ್ಯೂಬ್ಗೆ ಕಾಲಿಟ್ಟಿದ್ದೀನಿ. ಕಾಲಿಡ್ತಾ ಇದ್ದೀನಿ. ಸೊ ಅದಕ್ಕೆ ಯಾವಾಗಾದ್ರೂ ಈ ಥರ ಒಂದೊಂದು ವೀಡಿಯೋಗಳು ಮಾಡಿ ಹಾಕೋಣ ಅಂತ ಹೇಳಿ ಅದ್ರ ಬಗ್ಗೆ ಇದು ಮಾಡ್ತಾಯಿದ್ದೀನಿ. ಇಷ್ಟು ಪ್ರಾಡಕ್ಟ್ಸ್ಗಳಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟ್ಸ್ಗಳು. ಇನ್ ಕೇಸ್ ಯಾರಾದರೂ ನಿನ್ನ ಫ್ರೆಂಡ್ಸು ಅಥವಾ ಯಾರಾದರೂ ಯೂಟ್ಯೂಬ್ ಮಾಡೋರು ಇದ್ದರೆ ಅವ್ರಿಗೇನಾದರೂ ಅವಶ್ಯಕತೆ ಇದ್ದರೆ ಪ್ರಾಡಕ್ಟ್ಸ್ಗಳು ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದರಿಂದ ನನಗೇನೋ ಯೂಸ್ ಇಲ್ಲ, ನನಗೇನೋ ಇದರಿಂದ ನಾನು ಪ್ರಾಡಕ್ಟ್ಸ್ಗಳನ್ನು ಇದನ್ನ ಮಾಡಿ ಅದೆಲ್ಲ ಅಲ್ಲ. ಬಟ್ ನಾನು ಯುಟಿಲೈಸ್ ಮಾಡುವಂಥ ಪ್ರಾಡಕ್ಟ್ಸ್ ಇದು, ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇದು, ಥಿಂಗ್ಸ್ಗಳಿದು. ಸೊ ಇದನ್ನ ಯೂಟ್ಯೂಬ್ ಮಾಡುವಂಥವ್ರು ತಗೊಂಡು ಇದು ಮಾಡಿದ್ರೆ ಸ್ವಲ್ಪ ಕ್ಲಾರಿಟಿ ಇರ್ಬೋದು, ಒಂದು ಚೆನ್ನಾಗಿ ವಿಡಿಯೋಗಳು ಬರುವಂಥ ಒಂದು ಇದಿರುತ್ತೆ. ಈಗ ನಾವು ಟ್ರೈಪಾಡು ಸ್ಮಾಲ್ ಏನದು ನಾನು ತಗೊಂಡಾಗ 1000 rupees ಏನೋ ಇತ್ತು, 950,000 rupees ಏನೋ ಇತ್ತು. ಸೊ ಅಷ್ಟು ನಾವು ಹಾಕಿ ಇದನ್ನ ಮಾಡಿ ತಗೊಂಡಾಗ ಅಟ್ಲೀಸ್ಟ್ ನಾವು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಚೇರ್ ಮೇಲೆ ಇಟ್ಟು ಏನೋ ಒಂದು ಮಾಡ್ತಿದ್ದಾಗ ಅದು ಜಸ್ಟ್ ಬೀಳುವಂತ ಚಾನ್ಸಸ್ ಇರುತ್ತೆ, ಇಲ್ಲ ಅದನ್ನ ಇದು ಮಾಡೋದಿಕ್ಕಾಗಲ್ಲ. ಸೊ ಹಾಗಾಗಿ ಇದು ಆ ಟ್ರೈಪಾಡ್ ಇರ್ಬೋದು, ಇಲ್ಲ ಸ್ಟಿಕ್ಸ್ ಇರ್ಬೋದು, ಇವೆಲ್ಲ ಚೆನ್ನಾಗಿ ಯುಟಿಲೈಸ್. ಈಗ ಹೊರಗಡೆ ಹೋದಾಗ ಜಸ್ಟ್ ಇದಿಷ್ಟು ಟ್ರೈಪಾಡ್ ಇಟ್ಕೊಳಕ್ಕಾಗಲ್ಲ ಅವಾಗ. ಅಂತ ಟೈಮಲ್ಲಿ ಇದನ್ನ ಇಟ್ಕೊಂಡು ಈ ತರ ಸ್ಮಾಲ್ ಆಗಿ ಯಾವುದೋ ಒಂದು ಟೆಂಪಲ್ಗೆ ಹೋಗಿರ್ತೀವಿ, ಅಲ್ಲಿದೇನೋ ನಮ್ಗೊಂದು ವಿಡಿಯೋ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲ ಯಾವುದೋ ಒಂದು ಶಾಪಿಂಗ್ ಹೋಗಿರ್ತೀವಿ, ಅಲ್ಲೇನೋ ಮಾಡ್ಬೇಕಾಗಿರುತ್ತೆ. ಅಂತ ಟೈಮ್ಗೆ ಇದೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುವಂಥದ್ದು. ಇದು GoPro ಕ್ಯಾಮೆರಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಈಸಿಯಾಗಿ ಎಲ್ಲಾನು ಒಂದು ನೀಟಾಗಿ ಕ್ಯಾರಿ ಮಾಡ್ಬೋದು. ಮಾಡಿ ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲಾರನು. ದಯವಿಟ್ಟು ಇದರಿಂದ ಏನಾದ್ರೂ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿ ಒಳ್ಳೇದಾಯ್ತು ಅಂತ ಹೇಳಿದ್ರೆ ನಮಗೂ ಖುಷಿ ಅಂತ ಅನ್ಸುತ್ತೆ. ಈ ಪ್ರಾಡಕ್ಟ್ಸ್ಗಳಿಂದಂತೂ ಯೂಸ್ಫುಲ್ ಅಂತೂ ಇದ್ದೇ ಇದೆ. ಸೊ ಈ ಒಂದು ಪ್ರಾಡಕ್ಟ್ಸ್ಗಳನ್ನು ನೀವು ಯೂಟ್ಯೂಬ್ ಚಾನಲ್ ಮಾಡಿ ನಿಮ್ಗೆ ಅದರಿಂದ ಅರ್ನಿಂಗ್ಸ್ ಬಂದಾದ್ಮೇಲೆ ಬೇಕಾದ್ರೂ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಸ್ವಲ್ಪ ಮಾಡಿದಾಗ್ಲೇ ಒಂದು ಒಳ್ಳೆ ರೀತಿಲಿ ಕ್ವಾಲಿಟಿ ನಿಮ್ಗೊಂದು ಕಂಟೆಂಟು ಮತ್ತು ನಿಮ್ಗೊಂದು ಚಾನಲ್ ಬಗ್ಗೆ ಇರುವಂಥ ಒಂದು ಇದು ನಿಮ್ಗೆ ಗೊತ್ತಿರುತ್ತೆ. ನಾನು ಈ ಥರ ಕಂಟೆಂಟ್ ಮಾಡಬೇಕು, ಈ ಥರ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ನೋದು ಸ್ಟಾರ್ಟಿಂಗ್ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಒಂದು ಒಳ್ಳೆ ರೀತಿಲಿ ವಿಡಿಯೋಗಳನ್ನು ಕೊಟ್ಟಾಗ, ಸೊ ಒಳ್ಳೆ ರೀತಿ ವಿಡಿಯೋ ಮಾಡಿದಾಗ ಅದರಿಂದ ನಮಗೆ ಒಂದು ಒಳ್ಳೆ ಒಂದು ವಾಚ್ ಓವರ್ಸ್ ಇರ್ಬೋದು, ಎಲ್ಲ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಒಂದು ಒಳ್ಳೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅದೇನೆ ಅವಾಗಲೇ ಹೇಳ ಟ್ರೈಪಾಡ್ ಇದೇನೆ ನಾನು ತಗೊಂಡಿರೋದು. ಮತ್ತೆ ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ಅಲ್ಲಿ ಕೊಟ್ಟಿದ್ದಾರೆ. ಟ್ರೈಪಾಡು ಆ ಸೆಲ್ಫಿ ಸ್ಟಿಕ್ಕಲ್ಲಿ ಕೂಡ ಇದೆ. ಅದು ಟ್ರೈಪಾಡ್ ಆ ಥರ ನಾವು ಸೆಟ್ ಮಾಡಿ ಇದು ಮಾಡ್ಕೋಬೋದು. ಬಟ್ ಎರಡಕ್ಕೂ ಯುಟಿಲೈಸ್ ಆಗುತ್ತೆ ಅದು ತುಂಬ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ. ಅದು ಇನ್ನೂ ಹೈಟ್ ಹೋಗುತ್ತೆ. ನಾವು ಇದು ಇನ್ನೂ ಹೈಟ್ ಇಲ್ಲ, 5 feet ಹೋಗ್ಬೋದೇನೋ ಅಂತ ಅನ್ಸುತ್ತೆ. 5 feet ಹೋಗುತ್ತೆ ಸಾಕು ಅಂತ ಅನ್ಕೋತೀನಿ ನಿಮ್ಗೆ ಇಷ್ಟು. ಹೌದು ತುಂಬಾ ಚೆನ್ನಾಗಿ ಇಷ್ಟು ಪ್ರಾಡಕ್ಟ್ಗಳು ತುಂಬಾ ಏನಫ್ ಆಗುತ್ತೆ ನೋಡಿ. ಇದು ಈ ತರ ಈ ಟ್ರೈಪಾಡ್ ಬಂದು ಹಿಂಗ್ ಈ ತರ ಎಲ್ಲ ಕಡೆ ಟರ್ನು ಮತ್ತೆ ರೊಟೇಟು ಎಷ್ಟು ಬೇಕಾ. ಬಟ್ ಅದೇನೆ ಇದು ನಾವು ಯಾವ ಥರ ಬೇಕೋ ಆ ಥರ ನಾವು ಹಿಂಗೆ ತಿರುಗಿಸ್ಕೊಳ್ಳೋಕ್ಕೆ, ರೊಟೇಟ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಅಪ್ಸ್ ಆ್ಯಂಡ್ ಡೌನ್ ಇದು ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ಸ್ಗಳು. ಅದೇ ನಾವು ಒಬ್ಬೊಬ್ಬರೇ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಕುಕ್ಕಿಂಗ್ ವೀಡಿಯೋಸು ಆ ಥರದ್ದೆಲ್ಲ ವೀಡಿಯೋಗಳು ಮಾಡೋದಕ್ಕೆ, ಆವಾಗ ತುಂಬ ಯೂಸ್ ಆಗುತ್ತೆ. ಸೊ ಇವೆಲ್ಲ ಪ್ರಾಡಕ್ಟ್ಸ್ಗಳು. ಇದು ಮೊಬಿ ಹೌದು ಇದು ಮೊಬೈಲ್ ಲೈಫ್ದಿದು. ಇದು ಕೂಡ ಟ್ರೈಪಾಡ್ ಹೌದೌದು. ಇದು ಬ್ಲೂಟೂತ್ ಕನೆಕ್ಟ್ ಸೆಲ್ಫಿ ಸ್ಟಿಕ್. ಇದು ಮೊಬೈಲ್ ಲೈಫ್ ಸ್ಟಿಕ್ ಅಲ್ಲಿ ಈ ತರ ಬಿಟ್ಟಿದ್ರಲ್ಲ ಹೇಳಿ ಈಗ. ಹೌದು, ಇಲ್ಲ ಆಗದಿಂದನೂ ಇದೆ ಅಲ್ಲ.
ನೀನು ತೊಗೊಂಡಿಲ್ವಾ ನೀನು? ಇಲ್ಲ ಈ ಥರ ತಗೊಂಡಿಲ್ಲ. ಇಲ್ಲ ಚೆನ್ನಾಗಿದೆ ಇದು, ಅವಾಗಿನಿಂದನೂ ಇದೆ. ನೀವು ಫಸ್ಟ್ ಕ್ಯಾರಿ ಮಾಡಿದ್ದು ಇದರಿಂದ ಅಲ್ವಾ ನೀವು? ಹೌದು ಇದು ಈ ಥರದ್ದು. ಇದು ಕೂಡ ಟ್ರೈಪೋಡ್ ಥರ ಆಗುತ್ತೆ, ಬಟ್ ಇದು ಸೆಲ್ಫಿ ಸ್ಟಿಕ್ ಅಲ್ವಾ, ಇದು ಜಾಸ್ತಿ ಕರೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ. ಇದೆಲ್ಲ ತುಂಬ ಸ್ಟ್ರೆಂತ್ ಇರುತ್ತೆ, ಸ್ವಲ್ಪ ಸ್ಟ್ರೆಂತ್ ಇರೋದು. ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಹಂಗೆ ಕೊಟ್ಟಿರೋ ಟಚ್ ಮಾಡಿದ್ರೆ ಅಷ್ಟೇ, ಇದು ಫುಲ್ ಇದೆ. ಹೌದು, ಇದು ಈ ಥರದ್ದು ಇದೆಲ್ಲ ಕೂಡ ರಿಮೂವ್ ಮಾಡ್ಬೋದು. ಸೊ ಇಷ್ಟು ಪ್ರಾಡಕ್ಟ್ಗಳನ್ನು ನಾವು ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಲಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಮಾಡೋರಿಗೆ ಹೆಲ್ಪ್ ಮಾಡಿ, ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಚಾನಲ್ ನೇಮ್ ಏನಿದೆ? ಸುಚಿ ಚಂದ್ರಶೇಖರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಲ್ಲಿವರೆಗೆ ವಾಚ್ ಮಾಡೋದಕ್ಕೆ ತುಂಬ 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 ಧನ್ಯವಾದಗಳು. ಪ್ಲೀಸ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಪ್ಲೀಸ್. ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಈ ಥರದ ಎಲ್ಲನೂ ಯುಟಿಲೈಸ್ ಮಾಡಿಕೊಂಡು ನೀವು ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ, ಅದರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗಿ ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್.